ನೆನಪಿಲ್ವಾ? ಇದೇ ಬೋಟಿನ ಕದ್ಕೊಂಡು ಓಡ್ತಿರ್ಬೇಕಾದ್ರೆ ಚಟ್ರೆ ಹೆಂಡತಿ ಬೆನ್ನತ್ಕೊಂಡು ಹೋಗಿದ್ದು, ನೀನ್ ಅವರಿಂದ ತಪ್ಪಿಸ್ಕೊಳ್ಬೇಕು ಅಂತ ಮರ ಹತ್ತಿದ್ದು, ಅಲ್ಲಿಂದ ಧಾಪ್ ತಪ್ಪಿದ್ದು, ಸೊಂಟ ಮುರ್ಕೊಂಡಿದ್ದು. ಭಾರ್ಗವಿ, ಅದು ಇವ್ರ ಕಣ್ಣಲ್ಲಿ. ಅಯ್ಯೋ, ಏನ್ ಅರ್ಜುನ್ ನೀನು ಹಾಗ ನನ್ನ ಎಳ್ಕೊಂಡ್ಬಿಟ್ಟೆ? ಹೇ, ಏನ್ ಹೇಳ್ತಿದ್ಯಾ? ಅದ್ರಲ್ಲಿ ಮುಚ್ಚಿಡುವಂಥದ್ದೇನಿದೆ? ಎಷ್ಟೇ ಆದ್ರೂ ನಾನು ನೀನು ಗಂಡ ಹೆಂಡತಿ ಆಗ್ಬೇಕಾಗಿದ್ದವರು ತಾನೆ. ಏನ್ ಅರ್ಜುನ್ ನೀನು? ನಾನು ಹೇಳ್ದೆ ನೀನ್ ಹೆಂಡತಿ ಬರ್ತಾಳೆ, ಇದೆಲ್ಲ ಬೇಡ ಅಂತ. ನೀನೇ ಬಲವಂತವಾಗಿ. ಬಾಯ್ ಅರ್ಜುನ್. ಅವ್ಳು ಸುಳ್ಳು ಹೇಳ್ತಿದ್ದಾಳೆ. ಇಲ್ಲ, ಅಂತದೇನು ನಡೆದಿಲ್ಲ. ಏನೋ ಮಾತಾಡ್ಕೊಂಡು ರೂಮಿಗೆ ಬಂದ್ಲು. ನಾನು ಹೋಗಂದ್ರೆ ಇಲ್ಲೇ ನಿಂತಿದ್ಲು. ನಾನು ಹೋಗು ಅನ್ನೋ ಬರದಲ್ಲಿ ನನ್ನ ಬೆರಳು ಅವಳ ಕಣ್ಣಿಗೆ ತಾಕ್ಬಿಡ್ತು. ಅವಳ ಕಣ್ಣಿಗೆ ಏನಾದ್ರೂ ಏಟಾಯ್ತು ಅನ್ನೋಷ್ಟರಲ್ಲಿ ಏಕಾಏಕಿ ನನ್ನ ಮೇಲೆ ಮೊದಲೇ ಆ ಭಾರ್ಗವಿಗೆ ಮೂಗಿನ ತುದಿಲೇ ಕೋಪ. ಇವಾಗಂತೂ ನಮ್ಮಿಬ್ಬರನ್ನ ಒಟ್ಟಿಗೆ ನೋಡಿದಾಳೆ. ಕತೆ ಮುಗೀತು ಅರ್ಜುನ್. ಭಾರ್ಗವಿ, ದಯವಿಟ್ಟು ನನ್ನ ಮಾತು ನಂಬಿ. ನಾನು ನಿಜವಾಗ್ಲೂ ಏನು ಮಾಡಿಲ್ಲ. ಯಾಕೆ ಅರ್ಜುನ್ ಇಷ್ಟೊಂದು ಗಾಬರಿ ಆಗಿದ್ದೀರಾ? ನಿಮ್ಗೇನಾದ್ರೂ ಪೆಟ್ಟಾಯ್ತಾ? ಹಣೆಗಾಯಕ್ಕೆ ಕೈ ತಾಕಿಲ್ಲ ತಾನೆ? ನಿಮ್ಗೆ ನನ್ನ ಮೇಲೆ ಸಿಟ್ಟು ಬಂದಿಲ್ವಾ? ನಿಮ್ಮೇಲೆ ನಾನು ಯಾಕೆ ಸಿಟ್ ಮಾಡ್ಕೊಳ್ಳಿ? ಅಲ್ಲ, ಆ ವಂದನ. ಅರ್ಜುನ್, ನೀವೇನು ಅಂತ ನನಗೆ ಗೊತ್ತು. ಹಾಗೆ ನಾನಂದ್ರೆ ನಿಮ್ಗೆ ಎಷ್ಟು ಪ್ರೀತಿ ಅಂತನೂ ನನಗೆ ಗೊತ್ತು. ಇಲ್ಲೇನಾಯ್ತು, ಯಾಕಾಯ್ತು ಅಂತ ನೀವು ನನಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೇನೂ ಆಗಿಲ್ಲ. ನೀವು ಬೇರೆ ಹುಡುಗಿನ ಕಣ್ಣೆತ್ತು ನೋಡಲ್ಲ ಅನ್ನೋದು ನನಗೆ ಗೊತ್ತು. ನಿಮ್ ಬಗ್ಗೆ ನನಗೆ ಕೋಪ ಇದ್ದಿದ್ದೇನೋ ನಿಜ, ಆದ್ರೆ ನಿಮ್ ಬಗ್ಗೆ ನನಗೆ ಪೂರ್ತಿಯಾಗಿ ವಿಶ್ವಾಸ ಇದೆ. ಥ್ಯಾಂಕ್ ಯು ಸೋ ಮಚ್ ಹೆಂಡ್ತಿ. ನಿಮ್ ಥ್ಯಾಂಕ್ಸ್ನೆಲ್ಲ ಮೂಟೆ ಕಟ್ಟಿ ಬದಿಗಿಡಿ, ಆಮೇಲೆಲ್ಲ ಒಟ್ಟಿಗೆ ಕೊಡೋರಂತೆ. ಇವಾಗ ನಿಮ್ ಶರ್ಟ್ ಬಿಚ್ಕೊಡಿ. ಏನೋ ಕಲೆ ಆಗಿದೆ, ಒಗೆದು ಕೊಡ್ತೀನಿ. ಹಲೋ, ಜೆ.ಪಿ. ಪಾಟೀಲ್. ಎಸ್, ನಮಸ್ಕಾರ. ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನ್ ಯಾರು ಅನ್ನೋದು ಆದಷ್ಟು ಬೇಗ ಗೊತ್ತಾಗುತ್ತೆ, ಆದ್ರೆ ನೀವ್ಯಾರು ಅನ್ನೋದು ಎಲ್ರಿಗೂ ಗೊತ್ತು. ಸಂಧ್ಯಾಗ್ ಮೋಸ ಮಾಡ್ದವ್ರು, ಸಂಧ್ಯಾ ಜೀವ ಹೋಗಕ್ಕೆ ಕಾರಣ ಆದವರು. ಆ ಕಡೆ ಸಂಧ್ಯಾ ಸತ್ತೋದ್ಲು, ಈ ಕಡೆ ಭಾರ್ಗವಿ ಸೋತೋದ್ಲು ಅಂತ ಖುಷಿಯಾಗಿದ್ದೀರೇನೋ ಅಲ್ವಾ? ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೆ? ನೀವು ಇಂದ ಆದಷ್ಟು ಬೇಗ ನೀನು ಅಂತ ಬದಲಾಗೋಯ್ತು ಯಾಕೆ? ಭಯ ಆಗ್ತಿದ್ಯಾ ಜೆ.ಪಿ.? ಭಯ? ಅದ್ರ ಅರ್ಥ ಏನು ಅಂತ ಈ ಜೆ.ಪಿ. ಪಾಟೀಲ್ ಗೊತ್ತಿಲ್ಲ. ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್ ನಲ್ಲಿ ಮಾತಾಡ್ತಿದ್ಯಲ್ಲ, ಆ ಧೈರ್ಯ ಎಲ್ಲಿಂದ ಬರುತ್ತೆ ಜೆ.ಪಿ.? ನಿಜ ಹೇಳು, ಸಂಧ್ಯಾ ನಿಜವಾಗ್ಲೂ ಸತ್ತಿದ್ದಾಳ? ಮಣ್ಣಾಗಿರೋಳ ಬಗ್ಗೆ, ಮುಗ್ದೋಗಿರೋ ಕೇಸ್ ಬಗ್ಗೆ ಯಾಕೆ ಕೇಳ್ತಾ ಇದೀಯ ನೀನು? ದುಡ್ಡು ಬೇಕು, ಅದಕ್ಕೋಸ್ಕರ ಈ ತರ ಚೀಪ್ ಟ್ರಿಕ್ ಯೂಸ್ ಮಾಡ್ತಾ ಇದೀಯ. ನಿನ್ನಂತವಳನ್ನ ನನ್ನ ಕೆರಿಯರ್ ಅಲ್ಲಿ ಎಷ್ಟು ಜನ ನೋಡಿಲ್ಲ. ನಿಮ್ಮ ಸುಳ್ಳು ಕೇಸನ್ನ, ಕಳ್ಳ ದುಡ್ಡನ್ನ ನೀವೇ ಇಟ್ಕೊಳ್ಳಿ. ನನಗ್ ಬೇಕಾಗಿರೋದು ಸಂಧ್ಯನ್ ಪರವಾಗಿ ನ್ಯಾಯ.
ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಳತ್ತೆ. ಆದ್ರೆ ಯಾರು ಊಹೆನೂ ಮಾಡೋಕ್ಕಾಗ್ದಿರುವಂಥ ಒಂದು ಘಟನೆ ನಡೆಯತ್ತೆ. ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗತ್ತೆ. ಸಂಧ್ಯಂಗೆ ನ್ಯಾಯ ಸಿಕ್ಕೇ ಸಿಗತ್ತೆ. ಸಿಕ್ಕಾಕೋತೀರಾ ಜೆಪಿ? ನೀನು, ವಿಕ್ಕಿ, ಶಕ್ತಿ, ಬೃಂದ ಎಲ್ರೂ ಸಿಕ್ಕಾಕೋತೀರಾ. ಹಲೋ 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 ಖುಷಿ ಇವಳು ಯಾರು ನನಗೆ ಕಾಲ್ ಮಾಡಿದ್ಲು? ನನ್ ಗಂಡನ್ ಮೈ ಮೇಲ್ ಬೀಳೋದು, ಅವ್ರಿಗೆ ತುಂಬಾನೇ ಹತ್ರವಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋದು, ನುಲಿಯೋದು, ಇದನ್ನೆಲ್ಲ ಮಾಡಿದ್ರೆ ನನ್ಗೆ ನನ್ ಗಂಡನ್ ಮೇಲಿರೋ ನಂಬಿಕೆ ಹೊರಟೋಗ್ಬಿಡುತ್ತೆ ಅಂತ ಅನ್ಕೊಂಡಿದ್ಯಾ? ನಿನ್ ಥರ ನಾಟಕ ಮಾಡೋರ್ನ ನಾನ್ ತುಂಬಾ ಜನ ನೋಡ್ಬಿಟ್ಟಿದ್ದೀನಿ. ನನ್ಗೆ ನನ್ ಗಂಡನ್ ಮೇಲೆ ನಂಬಿಕೆ ಜಾಸ್ತಿನೇ ಇದೆ. ಏಯ್, ಇದು ಇವತ್ ಮಾಡಿ ತಪ್ಪಿಗಲ್ಲ, ಅವತ್ತು ನನ್ ತಾಳಿ ಕೈ ಹಾಕದ್ಯಲ್ಲ, ಅವತ್ತಿನ ಬಾಕಿನ ಇವತ್ತು ಚುಕ್ತಾ ಮಾಡ್ತಿದ್ದೀನಿ. ನಿಂದಲ್ಲದ ವಸ್ತುವಿನಿಂದ ದೂರ ಇರು, ಅದ್ರಲ್ಲೂ ಸ್ಪೆಷಲ್ ಆಗಿ ನನ್ನ ಗಂಡನಿಂದ ದೂರ ಇರಬೇಕು. ಇವತ್ತು ಕೆನ್ನೆ ಕೊಟ್ಟಿದ್ದೀನಿ. ಇನ್ನು ಸಲ ಏನಾದ್ರೂ ನನ್ನ ತಂಟೆಗ್ ಬಂದ್ರೆ ಮುಖಾಮುಖಿ ನೋಡ್ದೆ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಮನೆಗ್ ಹೋಗೋ ದಾರಿ ಆ ಕಡೆ ಇದೆ, ಹೋಗು. ಅಕ್ಕ, ನೀವು ಕೊಟ್ಟಿರೋ ಬಿಲ್ಡಪ್ ಎಲ್ಲ ವೇಸ್ಟ್ ಆಗೋಗಿ ಅಸಲಿ ಬಂಡವಾಳ ಬಯಲಾಗೋಯ್ತಲ್ಲ ಅಕ್ಕ. ಹೇಯ್, ನೀ ಯಾಕೋ ಬಂದೆ ಇಲ್ಲಿ? ಏನಕ್ಕೋ, ಯಾರಾದ್ರೂ ಮನೆಗ್ ಬಂದ್ರೆ ಹೇಗಿದ್ಯಾ, ಕುತ್ಕೋ, ಊಟ ಮಾಡ್ತೀಯಾ, ತಿಂಡಿ ತಿಂದಿಯಾ, ಚಾ ಕುಡಿತೀಯ ಅಂತ ಕೇಳ್ತಾರ. ಯಾಕೆ ಬಂದೆ ಅಂತ ಕೇಳ್ತಾರ? ಎಲ್ಲ ನನ್ ಕರ್ಮ. ನನ್ ಮರ್ಯಾದೆ ತೆಗಿಯಕ್ ಈಗ್ಲೇ ಬರ್ಬೇಕಿತ್ತ ನೀನು? ಅಕ್ಕ, ನೀನು ನೋಡಿ ತುಂಬಾ ದಿನ ಆಯ್ತಲ್ಲ. ದಿನ ಏನು ವರ್ಷನೇ ಆಗೋಯ್ತು. ನೀನಂತ್ರು ಈ ದೊಡ್ಡ ಮನೆ ಸೊಸೆ ಆದ್ಮೇಲೆ ತವ್ರ ಮನೆ ಕಡೆಗೆ ಬರ್ಲೇ ಇಲ್ಲ. ಅದಕ್ಕೆ ಈ ತವರಿಗೆ ಬಾ ತಂಗಿ ಅಂತ ಇದೆಯಲ್ಲ, ಹಾಗೆ ತವರಿಗೆ ಬಂದ ತಮ್ಮ ಅಂತ. ಈಗ ಯಾಕೆ ಬಂದೆ ಅದನ್ನ ಹೇಳು. ಯಾಕೆ ಅಂದ್ರೆ ನಮ್ಮ ಹಳೆ ಅಳಿಯ ಮತ್ತೆ ಹೊಸ ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅತ್ತೆ, ನಿಮ್ಮ ದೇವ್ರು ಕೊಟ್ಟ ಶ್ರೀಮಂತ ತಮ್ಮ ಇವ್ರೇನಾ? ನಿಮ್ ಸ್ಟೇಟಸ್ಸು, ನಿಮ್ ಶ್ರೀಮಂತಿಗೆ ಗೊತ್ತಿಲ್ಲದೆ ಏನೋ ಮಾತಾಡ್ಬಿಟ್ಟೆ, ಸಾರಿ. ಏನು, ನಮ್ಮ ಅಕ್ಕ ನನ್ನ ಬಗ್ಗೆ ಗುಣಗಾನ ಮಾಡ್ತಿದ್ಲ? ಅಕ್ಕ, ಅಯ್ಯೋ, ಕೇಳ್ತೀರಲ್ಲ ಶ್ರೀಮಂತ್ರೆ, ನಿಮ್ ಕುಟುಂಬದ ಬಗ್ಗೆ ಫುಲ್ ಆನ್ ಗುಣಗಾನ ಮಾಡ್ತಾ ಇದ್ರು. ಮಾಡ್ಲೇಬೇಕು, ಯಾಕಂದ್ರೆ ಹುಟ್ಟಿದ ಮನೆನ ಮರ್ತು ಹೋಗುವಂಥದ್ದಲ್ಲ ಅಕ್ಕ.
ಅವ್ರು ಮರೆಯೋಣ ಅನ್ಕೊಂಡ್ರು ನೀನ್ ಮರೆಯಕ್ ಬಿಡ್ಬೇಕಲ್ಲ. ಪಾಪ ಅಕ್ಕ. ಅಕ್ಕ ನಿನಗೊಂದು ಸರ್ಪ್ರೈಸು. ನಮ್ಮ ಶೆಟ್ರ್ ಅಂಗಡಿ ನಿನಗೆ ಅಂತ ಬೋಟಿ ಮತ್ ಗಾಳಿ ಚಿಪ್ಸು ತಗೊಂಡ್ಬಂದಿದ್ದೀನಿ. ಫುಲ್ ಫ್ರೆಶ್, ತಗೋ ತಿನ್ನು. ನನಗೇನು ಬೇಡ, ಸುಮ್ಮನೆ ಬ್ಯಾಗಲ್ಲಿ ಇಟ್ಕೋ. ಅಯ್ಯೋ ಶ್ರೀಮಂತ್ರೆ, ನಮ್ ಅತ್ತೆಗೆ ಆಯಿಲಿ ಜಂಕ್ ಫುಡ್ ಎಲ್ಲ ಇಷ್ಟ ಆಗಲ್ಲ. ನೋ, ನಮ್ಮ ಅಕ್ಕನ್ಗೆ ಈ ಬೋಟಿ ಚಕ್ರಗಾಲಿ ಇಷ್ಟ ಆಗಲ್ವಾ ಅಕ್ಕ? ನೆನಪಿಲ್ವಾ? ಇದೇ ಬೋಟಿನ ಕದ್ಕೊಂಡು ಓಡ್ತಿರ್ಬೇಕಾದ್ರೆ ಚಟ್ರ ಹೆಂಡತಿ ಬೆನ್ನತ್ಕೊಂಡು ಹೋಗಿದ್ದು, ನೀನ್ ಅವರಿಂದ ತಪ್ಪಿಸ್ಕೊಳ್ಬೇಕು ಅಂತ ಮರ ಹತ್ತಿದ್ದು, ಅಲ್ಲಿಂದ ಧಾಪ್ ತಪ್ಪಿದ್ದು, ಸೊಂಟ ಮುರ್ಕೊಂಡಿದ್ದು. ಸುಮ್ಮನಿರೋ. ಅಯ್ಯೋ ಅತ್ತೆ, ತಗೊಳ್ಳಿ ತಿನ್ನಿ. ಸೊಂಟ ಮುರ್ಕೊಂಡಿದ್ ನೆನ್ಪಗಾದ್ರೂ ತಿನ್ಬೇಕು ಅಲ್ವಾ? ಆಹಾ, ನಿಮ್ಮ ಕೆನ್ನೆಗಳನ್ನ ನೋಡ್ತಾ ಇದ್ರೆ ನಮ್ಮ ಹಳ್ಳಿ ಕಡೆ ಬಿಡು ಕೆಂಪು ಟೊಮೊಟೊ ಹಣ್ಣಿದ್ದಂಗಿದೆ. ಇನ್ನೊಂದು ಕೆನ್ನೆ ಒಳ್ಳೆ ಹೂವು, ಮಲ್ಲಿಗೆ ಹೂವು ಇದ್ದಂಗಿದೆ. ಯಾರೇ ನೀನು ಚೆಲುವೆ? ಹಲೋ, ಐ ಬೈ, ಎಕ್ಸ್ಕ್ಯೂಸ್ ಮೀ, ಐ ಆಮ್ ಶ್ರೀಮಂತ. ನೀವು ಬೇಕಾದ್ರೆ ನನ್ನನ್ನ ಪ್ರೀತಿಯಿಂದ ಶ್ರೀ ಅಂತ ಕರೆದ್ರೆ ಸಾಕು. ನೀವ್ಯಾರು? ನಿಮ್ ಹೆಸರೇನು? ವಂದನ, MLA ಶಕ್ತಿ ಪ್ರಸಾದ್ ಮಗಳು. ಧನ, MLA ಮಗಳು ಅಂದ್ರೆ ಲಕ್ಷ್ಮಿ. ಅಯ್ಯೋ, ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು. ಈ ಗಾಲಿ ಚಿಪ್ಸ್ ಇಟ್ಕೊಳ್ಳಿ, ಆಮೇಲೆ ಮಾತಾಡೋಣ ಪ್ಲೀಸ್. What? You idiot! Don't you have any manners? ಇಂಗ್ಲಿಷ್ ಅಲ್ಲಿ ಒಳ್ಳೆಯವನು ಅಂತ ಹೊಗಳ್ತಿದ್ದ. ಎಸ್ ಧನು, ಐ ಆಮ್ ಗುಡ್ ಮ್ಯಾನ್, ಗುಡ್ ಮ್ಯಾನ್. Hey, ಛೆ! ಆ ಕಡೆ ತಗೊಂಡೋಗು. ಏನಕ್ಕೆ ಈ ಚಿಪ್ಸ್ ತಿನ್ನಕ್ ಭಯ? ಅಂತದ್ ಏನ್ ಬಂದಿದ್ಯೇನಪ್ಪ ದೊಡ್ಡ ರೋಗ? Go that side. ಅತ್ತೆ, ನೀವಾದ್ರೂ ಹೇಳಿ. He's just so annoying. ಹಲೋ, ಎಕ್ಸ್ಕ್ಯೂಸ್ ಮೀ ಮೇಡಮ್, ನೀವ್ ಹಿಂಗ್ ಕೂಗಾಡ್ತಿದ್ರೆ ನಿಮ್ ಗಂಡ ಭಯಲ್ವಾ? ನಂಗ್ ಮದ್ವೆ ಆಗಿಲ್ಲ. ಮದ್ವೆ ಆಗಿಲ್ವಾ? ನನಗೂ ಮದ್ವೆ ಆಗಿಲ್ಲ, ನಿಮಗೂ ಮದ್ವೆ ಆಗಿಲ್ಲ. ನಾನು ಶ್ರೀಮಂತ, ನೀವು ಧನಲಕ್ಷ್ಮಿ. ನಮ್ಮಿಬ್ರಲ್ಲೂ ಶ್ರೀಮಂತಿಗೆ ಎದ್ದು ಕಾಣ್ತಿದೆ ಅಲ್ವಾ? ಒಂದು ನೀವು ಯೋಚನೆ ಮಾಡಿ ಅಲ್ಲ ಅಕ್ಕ. ಇಲ್ಲಿಗೆ ಬಂದೆ, ನನ್ನ ನೋಡಿದ್ದಾಯ್ತು, ಮಾತಾಡಿದ್ದಾಯ್ತು. ಹಿಂದೆ ನಾವು ನಿನ್ ಕೆಲ್ಸ. ಹೋಗೋ ಇಲ್ಲಿಂದ, ತಗೊಂಡೋಗ್ ನಿನ್ ಚಿಪ್ಸು. ಅಕ್ಕ, ಒಳಗೆ. ಅದು ಹೇಗಾಗುತ್ತೆ? ನಾನು ನನ್ನ ಸೋದರಳಿಯನ್ನ ಮತ್ತು ಮಗಳನ್ನ ನೋಡ್ಕೊಂಡೇ ಹೋಗೋದು. ಹೌದು ಶ್ರೀಮಂತ್ರೆ, ನೀವು ಎಷ್ಟು ದಿನ ಬೇಕೋ ಅಷ್ಟು ದಿನ ಇಲ್ಲೇ ಇರಿ. ನೀವಿರೋದು ನಮ್ಮ ಅತ್ತೆಗೆ ಫುಲ್ ಖುಷಿ ಆಗತ್ತೆ. ಹೌದು, ನಾನು ಬಂದ ಮೇಲೆ ಮನೆಯಲ್ಲ ಖುಷಿಯೋ ಖುಷಿ. ಅಳಿಮಯ್ಯ ಬಾಯ್. ಅಳಿಮಯ್ಯ, ಲಂಬು, ನಾನು ಸೋದರ ಮಾವ ಬಂದಿದ್ದೀನಿ. ಅತ್ತೆ, ಏನು? ಏನಿಲ್ಲ, ಬೋಟಿ ತಿನ್ನಕ್ಕೆ ಸಂಕೋಚ ಪಟ್ಕೋಬೇಡಿ.